ನಿತ್ಯದ ಜೀವನವನ್ನು ಸಮಾಜಮುಖಿಯಾಗಿ ತೊಡಗಿಸಿಕೊಂಡು ಸಮಾಜದ ಏಳಿಗೆಗಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಗಣ್ಯರು ವೇದಿಕೆಯಲ್ಲಿದ್ದಾರೆ. ಅದು ಬಗೆಹರಿಲಿಲ್ಲ. ನಾನು ನಮ್ಮ ಶಿವಾನಿ ಹೋಟೆಲ್ ಆದಮೇಲೆ ಶಿರ್ಸಿಯಲ್ಲಿ ಒಮ್ಮೆ ಸೇರಿದ್ವಿ. ಅಲ್ಲಿ ಭಾಳಷ್ಟು ಮಂದಿ ಪರ ವಿರೋಧ ಆಯಿತು. ಆ ಸಂದರ್ಭದಲ್ಲಿ ನಾನು ಕೂಡ ವಿರೋಧ ಮಾಡಿದ್ದೆ ಮಠ ಮಾಡಲಿಕ್ಕೆ. ಯಾಕಂದರೆ ಆ ಸಂಪ್ರದಾಯದಲ್ಲಿ ನಾವು ಬಂದವರಲ್ಲ. ಆ ಪಾವಿತ್ರತೆ, ಆ ಮಠದ ಬಗ್ಗೆ ನಮಗೆ, ಆ ಪೀಠದ ಬಗ್ಗೆ ಗೌರವ ಇರೋದಿಲ್ಲ. ನಾವು ಬೆಳೆದು ಬಂದಿದ್ದು ಮನೆ ಹಿರಿಯ, ಊರು ಹಿರಿಯ, ಸೀಮೆ ಹಿರಿಯ ಹಿರಿತನದಲ್ಲಿ. ನಾವೆಲ್ಲ ಸಣ್ಣವರಿದ್ದಾಗ ಯಾರು ನಮ್ಮ ಮನೇಲಿ ಮದುವೆ ಆದರೆ ಹಿರಿಯ ಬಂದು ಅವನಿಗೆ ಒಳ್ಳೆ ಕೊಡದೇ ಇದ್ದರೆ ನೀವು ಏನು ಕಾರ್ಯಕ್ರಮ ಮಾಡಲಿಕ್ಕೆ ಬರೋಂಗಿಲ್ಲ. ಆ ರೀತಿ ಪದ್ಧತಿಗಳಿದ್ವು. ಇವತ್ತು ಬಹುಶಃ ಅದೆಲ್ಲ ಹೊರಟು ಹೋಗಿದೆ. ಇವತ್ತು ತೀರಾ ಮಠದ ಅಗತ್ಯ ಇದೆ. ಯಾಕೆ ಹೇಳಿದರೆ, ಯಾವ ದೇವರ ಮುಂದೆ ಬೇಕಾದ್ರೆ ನಿಂತು ಹೇಳ್ತಾರೆ, ಪರೋಕ್ಷವಾಗಿ ನನ್ನ ಸಂಕಲ್ಪವೇ ಇವತ್ತು ಎಲ್ಲ ಪೂರೈತಾಗಲಿ ಕಾರಣ. 1984ರಲ್ಲಿ ಹೆಗ್ಗೇರಿಯಲ್ಲಿ ವೆಂಕಟರಮಣ ದೇವಸ್ಥಾನದ ಮಣ್ಣಿನ ಗುಡಿ ಇತ್ತು. ಅದನ್ನು ಜೀರ್ಣೋದ್ಧಾರ ಮಾಡಲಿಕ್ಕಾಗಿ ಬಂಗಾರಪ್ಪನವ್ರು ಕರೆಸಬೇಕು ಅಂತ ಒತ್ತಾಯ ಮಾಡಿದಾಗ ಅಂದಿನ ಅಲ್ಲಿ ಎನ್ ಆರ್ ನಾಯಕರು, ಡಿ ಡಿ ನಾಯಕರು, ಅಲ್ಲಿ ಸ್ಥಳೀಯರೆಲ್ಲ ಸೇರಿ ಒತ್ತಾಯ ಮಾಡಿದಾಗ ನಾನು ಒಂದು ಕಂಡೀಷನ್ ಹಾಕಿದೆ, ದಯಮಾಡಿ ನೀವು ನಮ್ಮಲ್ಲಿ ಒಂದು ಸ್ವಾಮಿಗಳು ಒಂದು ಪದ್ಧತಿ, ಗುಡಿ ಇದ್ದಾಗ ಮರ ಇದ್ದಾಗ ನಾವು ಪೂಜೆ ಮಾಡ್ತೀವಿ, ಚಂದ ಕಟ್ಟಿದ ಕೂಡಲೇ ಬೇರೆಯವ್ರು ತರ್ತಕ್ಕಂಥ ಒಂದು ಪರಿಮಳ ಬೆಳೆದು ಬಂದ್ಬಿಟ್ಟಾರೆ. ಆನಂತರ ಅವ್ರನ್ನ ನಾವು 100 ವರ್ಷದಿಂದ ನಮ್ಮ ತಂದೆ ತಾಯಿ ಅಜ್ಜನ ಕಾಲದಿಂದ ಪೂಜೆ ಮಾಡಿದ ದೇವಸ್ಥಾನಕ್ಕೆ ಅಲ್ಲಿ ಬಿಟ್ಬಿಡ ಅಂತ ನಮಗೆ ಪ್ರವೇಶ ಕೊಡೋದಿಲ್ಲ. ನೀವು ಈ ಥರ ಮಾಡೋದಾದರೆ ಬಂಗಾರಪ್ಪನವ್ರು ಯಾಕೆ ಕೊಡಬೇಕು, ದೇವಸ್ಥಾನ ಯಾಕೆ ಕಟ್ಟಬೇಕು, ಅದು ಆಗೋದಿಲ್ಲ ಅಂತ ಹೇಳಿದ ಮೇಲೆ ಎಲ್ಲರೂ ಒಪ್ಪಿಕೊಂಡ್ರು ಪಾಪ. ಆನಂತರ ಬಂಗಾರಪ್ಪನವ್ರು ಬಂದರು, ಇನ್ನೂ ಒಂದು ದಾಖಲೆಯನ್ನು ಮಾಡಿದ್ರು ಅವಾಗ. ಬಹುಶಃ ಈ ಸಿದ್ದಾಪುರದ ಆ ದಿವಸ ಕ್ಯಾದಿಯಿಂದ ಹೆಗ್ಗೇರಿವರೆಗೆ 6 ಜನ ಶಾಸಕರ ಮೆರವಣಿಗೆ ಒಯ್ದು ಅಲ್ಲಿ ದೇವಸ್ಥಾನಕ್ಕೆ ಅಡಿಗಲ್ಲನ್ನು ಹಾಕಿದ್ರು. ಅದೇ ರೀತಿ ಆ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು. ಅಲ್ಲಿ ಹೆಗ್ಗೇರಿ ಜನನು ಕೂಡ ಪಾಪ ಅದನ್ನು ನುಡಿದಂತೆ ನಡ್ಕೊಂಡು ದೇವಸ್ಥಾನ ಆದಮೇಲೆ ಅವರೇ ಪೌರೋಹಿತ್ಯ ಮಾಡ್ತಾಯಿದ್ರು. ಅದು ಸೋಮೇಶಾಜಿನೋ ಸ್ವಾಮಿನೋ ಯಾರೋ ಬಂದಾಗ ಪೌರೋಹಿತ್ಯ ಓದ್ತೇನೆ ಪೂಜೆ ಮಾಡೋದಷ್ಟು ಸರಿಯಲ್ಲ ಅಂತ ಹೇಳಿದಾಗ ಅವರು ಮುಂದೆ ಪುರೋಹಿತರನ್ನೆಲ್ಲ ಕಲಿಸಿದ್ರು. ಇವತ್ತು ಬಹುಶಃ ನಮ್ಮ ಜಿಲ್ಲೆಯಲ್ಲಿ ಪುರೋಹಿತರು ಸೃಷ್ಟಿಯಾಗಿದೆ ನಮ್ಮ ಭಾಗದಲ್ಲಿ ಮಾತ್ರ. ಇವತ್ತು ಇಡೀ ರಾಜ್ಯದಾದ್ಯಂತ ಬೆಂಗಳೂರಿನಲ್ಲಿ ಮತ್ತೊಂದು ಕಡೆ ಇರ್ಬೋದು ಯಾರಾದರೂ ದೇವಸ್ಥಾನ, ಅದರ ಹಿನ್ನೆಲೆ ಅದಕ್ಕೆ ಶಕ್ತಿ ಕೊಟ್ಟಂಥ ಬಂಗಾರಪ್ಪ ಮಾತನ್ನು ಹೇಳ್ತಾ, ನಾವು ಇನ್ನು ಮುಂದಿನ ದಿನಗಳಲ್ಲಿ ಈಗ ಬಹುಶಃ ಇನ್ನು ಮುಂದೆ ಇದೇ ರೀತಿ ಹಲವಾರು ಕಡೆ ಹಲವಾರು ರೀತಿಯಲ್ಲಿ ಗೊಂದಲಗಳು ಸೃಷ್ಟಿಯಾಗೋದನ್ನು ನಾವು ಗಮನಿಸಿದ್ದೇವೆ. ಆದರೆ ಇವತ್ತು ನಾವು ಹೇಳಲಿಕ್ಕೆ ಹೋದರೆ ಬಹುಶಃ ನಾನು ಕೆಲವು ಕಡೆ ಹೇಳಿದಾಗ ಹಿಂದೆ ಕೂತವ್ರು ಯಾರೋ ಹೇಳೋದು, ಹುಡುಗರು ಹೇಳೋದು, ಈ ಮುದುಕ ಕಥೆ ಹೇಳಕ್ಕೆ ಬಂದಾನೆ ಅಂತ. ಅನುಭವ ನೀವು ಯುವಕರು ಅದನ್ನು ಅಳವಡಿಸ್ಕೊಳ್ಳೇ ಇದ್ದಾರೆ ಮುಂದಿನ ದಿವಸ ನಮ್ಮ ಹಿರಿಯರು ಏನು ಅನುಭವಿಸುವಾಗಿದ್ದರೋ ಅದನ್ನು ಅನುಭವಿಸುವಾಗಂತ ದಿವಸ ಬರ್ತದೆ. ಆದ್ದರಿಂದ ನಾವೆಲ್ಲ ಯುವಕರು ವಿಶೇಷವಾಗಿ ಇತ್ತ ಗಮನ ಹರಿಸಿ ನಮ್ಮತನವನ್ನು ನಾವು ಉಳಿಸ್ಕೊಳ್ಳೋದಕ್ಕೆ, ನಮ್ಮ ಕಲೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಮಾತನ್ನು ಹೇಳ್ತಾ ಇಲ್ಲಿವರೆಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟು ತಮಗೆಲ್ಲ ಒಂದು ನಾನು 2 ಮಾತನ್ನು ಮುಗಿಸ್ತೇನೆ. ಸಾಮಾಜಿಕ ಕಾರ್ಯಕರ್ತರು, ಸಮಾಜದ ಹಿತೈಷಿಗಳು ಆಗಿರುವಂತಹ ಶ್ರೀ BR ನಾಯಕ್ ಹೆಗ್ಗಾರಿಕೆಯವರ ಮಾತುಗಳನ್ನು ನಾವು ಆಲಿಸಿದ್ದೇವೆ. ಅವರಿಗೆ ಧನ್ಯವಾದಗಳು. ವೇದಿಕೆಯಲ್ಲಿರುವಂತಹ ಗಣ್ಯ ಮಹನೀಯರು ಶ್ರೀಯುತ VN ನಾಯ್ಕರು, ಶ್ರೀ KG ನಾಗರಾಜರವರು, ಶ್ರೀ CR ನಾಯ್ಕರವರು, ಶ್ರೀ ವಸಂತ ನಾಯ್ಕರವರು, ಹರೀಶ್ ನಾಯ್ಕರವರು ಎಲ್ಲ ವೇದಿಕೆಯ ಸಮಯವನ್ನು ಅರ್ಥ ಮಾಡಿಕೊಂಡು ನಮಗೆ ಸಮಯ ದಾನವನ್ನು ಮಾಡಿದ್ದಾರೆ. ಮೌನದಲ್ಲೇ ಅವರು ಶುಭವನ್ನು ಕೋರಿದ್ದಾರೆ. ಅವರೆಲ್ಲರಿಗೂ ನಾನು ಈ ಸಂಘಟನೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ